ಇನ್ನು ಮಕರ ರಾಶಿಯವರಿಗೆ ಯುಗಾದಿಯ ಪ್ರಾರಂಭ ನಿಮ್ಮ ಪಾಲಿಗೂ ಸ್ವಲ್ಪ ಕಹಿಯನ್ನು ತಂದು ಕೊಡ್ತಾ ಇದೆ. ಕಾರಣ ಗುರು ಷಷ್ಠದಲ್ಲಿದ್ದರೆ ಸ್ಯಾದ ಅಲಸಹ ಅಂತ ಹೇಳಿದೆ. ಯಾವುದೊಂದಕ್ಕೂ ಆಲಸ್ಯ, ಕೆಲಸ ಮಾಡಲಿಕ್ಕೆ ಮನಸ್ಸೇ ಬರದೇ ಹೋಗಿಬಿಡುತ್ತದೆ. ಹೀಗಾದರೆ ಏನಾಗುತ್ತೆ, ನಮಗೆ ಜೀವನದಲ್ಲಿ ಏಳಿಗೆ ತಪ್ಪು ಹೋಗಿಬಿಡುತ್ತೆ. ಹೀಗಾಗಿ ಆಲಸ್ಯಂ ಹಿ ಮನುಷ್ಯಾಣಂ ಶರೀರಸ್ತು ಮಹಾನ್ ರಿಪುಹು ಅಂತ. ಆಲಸ್ಯಕ್ಕಿಂತ ಶತ್ರು ಇನ್ನೊಂದಿಲ್ಲ. ಹೀಗಾಗಿ ಜೂನ್ವರೆಗೆ ನಿಮಗೆ ಕೊಡುಕೊಳ್ಳೋಕ್ಕಾಗೋದಿಲ್ಲ, ಆ ರೀತಿಯಲ್ಲಿ ಕಾಡುತ್ತೆ. ಆದರೆ ನಿಮಗೆ ಧೈರ್ಯ, ಸಾಹಸ, ಉತ್ಸಾಹ, ಸೇವಕರ ಸಹಾಯ ಇತ್ಯಾದಿಗಳ ಸಹಾಯ ಖಂಡಿತ ಇದೆ. ಶನಿಯ 3ನೇ ಮನೆ ಶನಿ ನಿಮಗೆ ಸ್ವಲ್ಪ ಸಹಾಯವನ್ನು ಮಾಡ್ತಾನೆ, ಅದರಲ್ಲಿ ಏನೂ ಸಮಸ್ಯೆ ಇಲ್ಲ. ಜೂನ್ ನಂತರದಲ್ಲಿ ಗುರುಬಲ ಬಂದ್ಬಿಡುತ್ತೆ. ಆಗ ನಿಮ್ಮ ಮನೆಯಲ್ಲಿ ಮಂಗಳ ಕಾರ್ಯಗಳು, ಉತ್ಕೃಷ್ಟವಾದ ವ್ಯಾಪಾರ ವಹಿವಾಟು ಸಾಗ್ತಕ್ಕಂಥದ್ದು, ವೃತ್ತಿಯಲ್ಲಿ ವಿಶೇಷ ಮಾನ್ಯತೆ ಬರತಕ್ಕಂಥದ್ದು, ಈ ರೀತಿಯ ಶುಭ ಫಲವನ್ನು ಕಾಣ್ತೀರಾ. ಆರೋಗ್ಯದಲ್ಲಿ ಚೇತರಿಕೆ ಬರತಕ್ಕಂಥದ್ದು. ಆಲಸ್ಯವಾಗಿದ್ದರೆ ನಾನು ಜೀವನದಲ್ಲಿ ಉದ್ಧಾರ ಆಗಲ್ಲ ಅನ್ನೋ ಅರಿವು ನಿಮಗೆ ಉಂಟಾಗುತ್ತೆ ಗುರುವಿನ ಆ ಸಪ್ತಮ ಸ್ಥಿತಿಯಿಂದಾಗಿ. ಅಲ್ಲಿಂದ ನಿಮಗೆ ಒಂದು ಬಂಗಾರದ ರಸ್ತೆ ಸಿಗ್ತಾ ಹೋಗುತ್ತೆ. ಅಲ್ಲಿಂದ ಸುಲಭವಾಗುತ್ತೆ ನಿಮ್ಮ ಬದುಕಿನ ಹಾದಿ. ಮುಂದೆ ನಿಮಗೆ ಅಕ್ಟೋಬರ್ವರೆಗೆ ಉತ್ಕೃಷ್ಟವಾದ ಕಾಲ. ಅದರಲ್ಲೂ ಈ ವ್ಯಾಪಾರಿಗಳಿಗೆ, ವಿದೇಶ ಸಂಪರ್ಕ ಅಥವಾ ವಿದೇಶ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆಲ್ಲ ತುಂಬ ಉತ್ಕೃಷ್ಟವಾಗಿದೆ. ಹೆಚ್ಚಿನ ಸಂಪಾದನೆಗೆ ದಾರಿಯಾಗುತ್ತೆ. ಮತ್ತು ದಾಂಪತ್ಯದಲ್ಲಿ ಅನ್ಯೋನ್ಯತೆ, ಸಾಮರಸ್ಯ, ಪ್ರೀತಿ, ವಿಶ್ವಾಸಗಳು ಇವೆಲ್ಲ ತುಂಬ ಚೆನ್ನಾಗಿರುತ್ತದೆ. ಸಂಗಾತಿಯಲ್ಲಿ ಅನುರಾಗ ಹೆಚ್ಚತಕ್ಕಂತಹ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಚೆನ್ನಾಗಿದೆ. ವಿವಾಹಾದಿ ಮಂಗಳ ಕಾರ್ಯಗಳು ಕೂಡ ಆ ವೇಳೆಯಲ್ಲಿ ಏರ್ಪಾಡಾಗಿಬಿಡ್ತಕ್ಕಂಥ ಸಾಧ್ಯತೆ ಇಷ್ಟನ್ನು ಸೂಚಿಸ್ತಾ ಇದೆ. ತುಂಬ ಚೆನ್ನಾಗಿದೆ ಅಕ್ಟೋಬರ್ವರೆಗೆ. ನಂತರ ಮತ್ತೆ ಜನವರಿವರೆಗೆ ಸ್ವಲ್ಪ ಕಹಿಯಾದ ಕಾಲ. ಆಗ ಮತ್ತೆ ಅಲದಾಟ, ಪರದಾಟ, ಯಾವ ಕೆಲಸಗಳು ಆಗ್ತಾ ಇಲ್ವಲ್ಲಪ್ಪ ಅಂತ ಪರದಾಡಬೇಕಾದ ಪರಿಸ್ಥಿತಿ, ಅಪಮಾನ ಬಂದುಬಿಡ್ತಲ್ಲಪ್ಪ ಅಂತ ಎಲ್ಲರ ಮಧ್ಯೆ ಮುಖಭಂಗವಾಗ್ತಕ್ಕಂಥ ಸಾಧ್ಯತೆಗಳು, ನಷ್ಟ, ಇವುಗಳನ್ನೆಲ್ಲ ಸೂಚಿಸ್ತಾ ಇದೆ. ಹುಷಾರಾಗಿರಬೇಕು. ಇನ್ನು ನಂತರ ಜನವರಿ 24ರ ನಂತರ ಮತ್ತೆ ಗುರುಬಲ ಬಂದುಬಿಡುತ್ತೆ. ಆಗ ಮತ್ತೆ ಕಳ್ಕೊಂಡಿದ್ದನ್ನು ಪಡೆದುಕೊಳ್ತಕ್ಕಂಥದ್ದು. ಹೀಗೆ ಬದುಕೇ ಹೀಗೆ, ಸಿಹಿ ಕಹಿ, ಅದಕ್ಕೆ ಬೇವು ಬೆಲ್ಲ ಅಂತ ಹೇಳೋದಲ್ವ. ಎಲ್ಲ ರಾಶಿಗಳನ್ನು ನೋಡಿಕೊಂಡಾಗ ಸಿಹಿ ಕಹಿ ಎರಡೂ ಇದೆ. ಕಾಲ ವ್ಯತ್ಯಾಸದಿಂದಾಗಿ ಸ್ವಲ್ಪ ಕಾಲ ಶುಭ, ಸ್ವಲ್ಪ ಕಾಲ ಅಶುಭ ಹೀಗಾಗ್ತಾ ಇದೆ. ಹೀಗಾಗಿ ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಳ್ಬೇಕು ಜನ. ಕಹಿ ಬಂದಾಗ ನಾವು ಎಚ್ಚರಿಕೆಯಿಂದ ಇದ್ದು ಆ ದೇವತಾ ಆರಾಧನೆಯನ್ನು ಮಾಡಿಕೊಂಡ್ರೆ ಬಹಳ ಒಳ್ಳೆಯದು. ನೀವು ಕೂಡ ಗುರು ಸನ್ನಿಧಾನಕ್ಕೆ ಸ್ವಲ್ಪ ಕಡಲೆಬೇಳೆ ಹಾಗೂ ಬೆಲ್ಲ ಇದನ್ನು ಸಮರ್ಪಣೆ ಮಾಡಿ. ಅಷ್ಟು ಅಪಮಾನಗಳು, ಮನಸ್ತಾಪಗಳು ಉಂಟಾಗೋದಿಲ್ಲ, ನಷ್ಟ ಸಂಭವಿಸೋದಿಲ್ಲ. ಗುರುಸೇವೆಯನ್ನು ನೀವು ಮಾಡಿ, ಗುರುಚರಿತ್ರೆ ಪಾರಾಯಣ ಮಾಡಿ.